ಗುರೂಜಿ ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಉದ್ಯೋಗ ಹೇಗಿರುತ್ತೆ? ಆರೋಗ್ಯ ಸಮಸ್ಯೆಗಳೇನಾದ್ರೂ ಎದುರಾಗುತ್ತಾ? ಯಾವ ಬಿಸ್ನೆಸ್ ಮಾಡಿದ್ರೆ ಒಳಿತು ಅಂತ? ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ಬೋದು. ಆದ್ರೆ ಎಲ್ಲಿವರೆಗೂ ಉಂಟಾಗಬಹುದು ಅನ್ನುವಂಥದ್ದು. ಈ ಸಂಕ್ರಮಣ ಭವಿಷ್ಯ ಅಂತ ನಾವು ನೋಡಿದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಅಂತ ಹೇಳುತ್ತೆ. ಆದ್ರೆ ಮೇ ನಂತರ ನೋಡಿ ಇದೇ ಧನುರ್ ರಾಶಿಯವರಿಗೆ ಬಹಳ ಉತ್ತಮವಾದಂಥ ಅಭಿವೃದ್ಧಿ. ನೀವೇನಾದ್ರೂ ಬಿಸ್ನೆಸ್‌ಗೆ ಕೈ ಹಾಕಬೇಕು ಹೊಸದಾಗಿ ಅಂತ ಅನ್ಕೊಂಡಿದ್ರೆ ಅಥವಾ ಯಾರಾದ್ರೂ ನೋಡಪ್ಪ ನಿಂಗೆ 2025 ಬಹಳ ಚೆನ್ನಾಗಿದೆ ಬಿಸ್ನೆಸ್ ಕೈ ಹಾಕ್ಬಿಡಿ ಅಂತ ಹೇಳ್ಬಿಟ್ಟಿದ್ರೆ, ಖಂಡಿತ ಸ್ವಲ್ಪ ಸಮಯ ಕಳಿಬೇಕಾಗುತ್ತೆ. ಸಮಯ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೇವರೆಗೂ ಟೈಮ್ ಸರಿ ಇಲ್ಲ ನಿಮ್ಗೆ. ಹಾಗಾಗಿ ಅಲ್ಲಿವರೆಗೂ ಸಹ ಸಾಧ್ಯವಾದಷ್ಟನ್ನು ಸಹ ಬಿಸ್ನೆಸ್ ವಿಚಾರದಲ್ಲಿ ಯಾವುದೇ ಹೂಡಿಕೆ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಅಡೆತಡೆಗಳು, ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಮತ್ತೆ ಶುಭ ಕಾರ್ಯಗಳಿಗೂ ತೊಂದರೆ ಆಗುವಂಥದ್ದಿರುತ್ತೆ. ಅಂದ್ರೆ ಏನಾದ್ರೂ ಮದುವೆ ವಿಚಾರದಲ್ಲಿ ಏನಾದ್ರೂ ನೀವು ಮಾತುಕತೆ ಇಟ್ಕೊಂಡಿದ್ರೆ ಅಥವಾ ಮದುವೆಗೋಸ್ಕರ ಹುಡುಗ ಅಥವಾ ವಧು ವರನ ಹುಡುಕಾಟದಲ್ಲಿದ್ರೇನೋ ಯಾವುದೂ ಸರಿಯಾದಂಥ ಸಂಬಂಧಗಳು ಬರೋದಿಲ್ಲ. ಮೇವರೆಗೂ ಇನ್ನ 4, 5 ತಿಂಗಳು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಆಗುವಂಥದ್ದಿರುತ್ತೆ. ಸ್ವಲ್ಪ ಆದಷ್ಟು ಮಾತುಕತೆ ಇಟ್ಕೊಳ್ಳೋದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹಾಕೋದು ಒಳ್ಳೆಯದು ಬಿಸ್ನೆಸ್ಸು ಮತ್ತು ಮದುವೆ ವಿಚಾರದಲ್ಲಿ. ಮತ್ತೆ ಅದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಇದರಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೇನೋ ಅಂಥವ್ರಿಗೂ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ. ಯಾಕಂತ ಹೇಳಿದ್ರೆ ಟೈಮ್ ಆ ಥರ ಇದೆ. ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ. ಧನುಸ್ಸು ರಾಶಿಯಿಂದನೇ ರವಿ ದ್ವಿತೀಯ ಸ್ಥಾನಕ್ಕೆ ಕುಟುಂಬ ಸ್ಥಾನಕ್ಕೆ ಪ್ರವೇಶ ಆಗುವಂಥದ್ದಿರುತ್ತೆ ಅಲ್ವಾ? ಹಾಗಾಗಿ ದ್ವಿತೀಯ ಸ್ಥಾನದಲ್ಲಿ ರವಿ ಇದ್ದಾಗ ಇವರಿಗೆ ಧನುರ್ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗುತ್ತೆ. ಏನಾದ್ರೂ ಕಿರಿಕಿರಿ ಜಾಸ್ತಿ ಆಗುತ್ತೆ. ಅಕ್ಕ ತಂಗಿಯರ ನಡುವೆ ಈ ಪಿತ್ರಾರ್ಜಿತ ಆಸ್ತಿಗಳು ಇರುತ್ತೆ ನೋಡಿ. ಅದು ಕೋರ್ಟ್ ಕಚೇರಿವರೆಗೂ ಹತ್ತು ಬಿಡುತ್ತೆ. ಇಷ್ಟು ವರ್ಷ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಬಹಳ ಅನ್ಯೋನ್ಯಕ್ಕೆ ಇರ್ತಾರೆ. ಜೊತೆಲೇ ಇರ್ತಾ ಇದ್ರು, ಮಾತುಕತೆ ಮಾಡ್ತಾ ಇದ್ರು. ದಿಢೀರಂತ ಏನಾದ್ರೂ ಆಸ್ತಿ ಭಾಗಗಳು ಮಾಡ್ಕೊಳ್ಳುವಂಥದ್ದು ಏನಾದ್ರೂ ಇಟ್ಕೊಂಡ್ಬಿಟ್ರೆ ನೀವಿಬ್ರು ಕಿತ್ತಾಡ್ಕೊಂಡು ಅದು ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಕೋರ್ಟು ಕಚೇರಿವರೆಗೂನು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು. ಮೇ ತನಕ ಏನೂ ಚೆನ್ನಾಗಿಲ್ಲ ಇವರಿಗೆ. ಮತ್ತೆ ಅದ್ರ ಜೊತೆಗೆ ಮಕ್ಕಳ ವಿಚಾರದಲ್ಲಿನೂ ಸಹ ಬಾಂಧವ್ಯತೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಯಾವುದೇ ಒಂದು ಮಕ್ಕಳ ಬೆಳವಣಿಗೆ ವಿಚಾರದಲ್ಲಿ ಆಗ್ಬೋದು, ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಗಮನ ಕೊಡಬೇಕಾಗುತ್ತೆ ಮಕ್ಕಳ ವಿಚಾರದಲ್ಲಿ. ಇದರಲ್ಲಿ ಧನು ರಾಶಿ ಮಕ್ಕಳಂತೂ ಈಗೆಲ್ಲ ಎಕ್ಸಾಮ್‌ಗಳು ಬರ್ತಾ ಇದೆ. ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೆಚ್ಚು ಎಚ್ಚರ ವಹಿಸಿ ಮಕ್ಕಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳೋದು ಬಹಳ ಅಗತ್ಯ ಇದೆ. ಮತ್ತೆ ಹಾಗಿದ್ರೆ ಪರಿಹಾರಗಳು ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ ಇವರು ಆದಷ್ಟು ಸೂರ್ಯನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾದಂತಹದ್ದು ಫಲ ಅಂತ ಕೊಡುತ್ತೆ ಅಂತ ಹೇಳುತ್ತೆ. ಮತ್ತೆ ಒಂದ್ಸತಿ ಯಾಕಂದ್ರೆ ತಿಂಗಳೆಲ್ಲ ಇದೆಲ್ಲ ಪ್ರಭಾವ ಇರೋದ್ರಿಂದ ಆದಷ್ಟು ಸಹ ಗೋಧಿ ಮತ್ತೆ ಸಿಹಿ ಕುಂಬಳಕಾಯಿನ ಅಮಾವಾಸ್ಯೆ ದಿವಸ ದಾನ ಕೊಡಿ. ಅಥವಾ ಶನಿವಾರ ರಾಹುಕಾಲದಲ್ಲಿ ಏನಾದ್ರೂ ಪೂಜೆ ಮಾಡಿ ಕುಟುಂಬದಲ್ಲಿ ಅಭಿವೃದ್ಧಿ ಆಗ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಕೊಡೋದ್ರಿಂದ ಬರೋ ಸಮಸ್ಯೆಗಳು ಸಂಪೂರ್ಣ ಪರಿಹಾರ ಸಿಗುತ್ತೆ ಅಂತಲ್ಲ, ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿದ್ರೆ ಈ ಗ್ರಹಗಳ ಬದಲಾವಣೆಯಿಂದ ಅದು ಏನ್ ನಡಿಬೇಕು, ಯಾವ ರೀತಿ ಬೆಳಗ್ಗೆ ಎದ್ರೆ ಬೆಳಕೆ ಹೇಗಿರುತ್ತೆ, ಕತ್ಲಾಗುತ್ತೋ, ಅದು ಏನು ನಡೆಯುತ್ತೋ ಅದು ಆಗ್ತಾನೆ ಇರುತ್ತೆ. ಆದ್ರೆ ಪರಿಣಾಮಗಳು ಏನಿರುತ್ತೆ, ಸಮಸ್ಯೆಗಳು ಏನಿರುತ್ತೆ ಕಡಿಮೆ ಆಗುತ್ತೆ. ಸೊ ನಾವು ಹೇಳುವಂತ ಪರಿಹಾರಗಳಲ್ಲಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತೆ.